ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಗುರುಪುರ ನದಿಯ ಮೇಲೆ ಸುಲ್ತಾನ್ ಬತ್ತೇರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸೇತುವೆಯು ಸೆಪ್ಟೆಂಬರ್ನಲ್ಲಿ ವಾಹನ ಸಂಚಾರಕ್ಕೆ ಸಿದ್ಧಗೊಳ್ಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿಯನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅನಂತರ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಜೂನ್ನಲ್ಲಿ ಗರ್ಡರ್ಗಳ ಲಾಂಚಿಂಗ್ ಪೂರ್ಣಗೊಳ್ಳಲಿದೆ. ಬಳಿಕ ಆ ಭಾಗದಲ್ಲಿ ಬೋಟ್ಗಳ ಸಂಚಾರಕ್ಕೆ ಅವಕಾಶ ಸಿಗಲಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸೇತುವೆ ಪೂರ್ಣಗೊಂಡು ವಾಹನಗಳ ಸಂಚಾರಕ್ಕೆ ಮುಕ್ತವಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ತಿಳಿಸಿದರು. 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣಗೊಳ್ಳುತ್ತಿದೆ. ಇದರಿಂದಾಗಿ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಸಂಪರ್ಕಿಸುವ ಸಮಯ ಅರ್ಧ ತಾಸಿನಷ್ಟು ಕಡಿಮೆಯಾಗಲಿದೆ. ಬೆಂಗ್ರಿಯಲ್ಲಿ ಸುಮಾರು 4,000 ಕುಟುಂಬಗಳಿದ್ದು ಅವರಿಗೆ ತುಂಬಾ ಪ್ರಯೋಜನವಾಗಲಿದೆ. ಬೋಟ್ಗಳ ಸಂಚಾರಕ್ಕೆ ತೊಂದರೆಯಾಗದಂತೆ ಸೇತುವೆ ನಿರ್ಮಿಸಲಾಗುತ್ತಿದೆ. ಆಕರ್ಷಣೀಯವೂ ಆಗಲಿದೆ. ರಾಷ್ಟ್ರೀಯ ಮಟ್ಟದ ಮಾರ್ಗಸೂಚಿಯಂತೆ ಎತ್ತರವಾಗಿ ನಿರ್ಮಿಸಲಾಗುತ್ತಿದೆ. ಎಲ್ಲ ರೀತಿಯ ವಾಹನಗಳ ಸಂಚಾರ ಸಾಧ್ಯವಾಗಲಿದೆ ಎಂದು ಹೇಳಿದರು. ಮುಕ್ತಾಯ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ ಆಗಿದೆ. ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗುವಂಥದ್ದು, ಮಂಗಳೂರು ನಗರಕ್ಕೆ ಬರುವಂಥದ್ದಕ್ಕೆ ಕೂಡ ಭಾಳ ಅನುಕೂಲ ಆಗ್ತದೆ. ಮತ್ತು ಸುಮಾರು ಈ ಒಂದು ಬ್ರಿಡ್ಜ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸುತ್ಕೊಂಡು ಬಳಸ್ಕೊಂಡು ಬರಬೇಕಾಗಿತ್ತು. ಅದರಿಂದ ಒಂದು ಅರ್ಧ ಗಂಟೆ ಕಾಲ ಹೆಚ್ಚು ಸಮಯ ತೊಗೊಳ್ತೈತೆ. ಈಗ ಭಾಳ ಸಮಯ ಉಳಿತಾಯ ಆಗ್ತದೆ. ಇದು ಏನು ಡಿಸ್ಟೆನ್ಸು ಕೂಡ ಕಮ್ಮಿ ಆಗ್ತದೆ. ಮತ್ತು ಏನು ಇಲ್ಲಿಯ ಒಂದು ನಮ್ಮ ಒಂದು ಸಂಪರ್ಕಕ್ಕೆ ಬಹಳ ಅನುಕೂಲ ಆಗುವಂಥದ್ದು ಕೂಡ ಆಗ್ತದೆ. ಆದ್ದರಿಂದ ಇದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿ ತಗೊಂಡು ಸುಮಾರು ಇದಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ 64 ಕೋಟಿ ರೂಪಾಯಿ. ಮತ್ತು ಇದರಲ್ಲಿ ಇಲ್ಲೇ ಪಕ್ಕದಲ್ಲಿ ಬೆಂಗ್ರೆ ಏನು ಗ್ರಾಮ ಇದೆ, ಇಲ್ಲಿ ಸುಮಾರು 4,000 ಕುಟುಂಬಗಳು ಕೂಡ ವಾಸ ಮಾಡುವಂಥ ಸ್ಥಳ ಇದೆ. ಅವ್ರಿಗೂ ಕೂಡ ಭಾಳ ಇದರಿಂದ ಪ್ರಯೋಜನ ಆಗ್ತದೆ. ಮತ್ತು ಇಲ್ಲಿಯ ಬೋಟ್ಗಳು ಕೂಡ ಓಡಾಡೋದಕ್ಕೆ ಇಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಕೂಡ ಮಾಡಿಕೊಡ್ತೀವಿ. ಯಾವುದೇ ರೀತಿಯ ಅಡಚಣೆ ಆಗದೇ ಬೋಟ್ಗಳು ಅವರು ತಮ್ಮ ಏನು ನಿರ್ವಹಣೆ ಇದೆ ಅವರ ಓಡಾಟಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರಿಂದ ಈ ಬ್ರಿಡ್ಜು ಕೂಡ ಒಳ್ಳೆಯ ಒಂದು ತಂತ್ರಜ್ಞಾನ ಬಳಸಿ ನೋಡೋದಕ್ಕೂ ಕೂಡ ಒಂದು ಆಕರ್ಷಣೀಯವಾದಂಥ ಬ್ರಿಡ್ಜ್ ಆಗುತ್ತೆ. ಮತ್ತು ಇದರ ಉಪಯೋಗ ಕೂಡ ಬಹಳ ಹೆಚ್ಚು ಆಗುತ್ತೆ. ಈ ಸಂದರ್ಭದಲ್ಲಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಎಸಿ ವಿನಯರಾಜ್, ಅನಿಲ್ ಕುಮಾರ್, ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಕುಮಾರ್, ಮಂಗಳೂರು ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಅರುಣ್ ಪ್ರಭಾ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.